ಗುರುಭ್ಯೋ ನಮಃ. ಜ್ಞಾನಮೂಲಂ ಗುರುರ್ಮೂರ್ತಿಃ, ಪೂಜಾಮೂಲಂ ಗುರೋಸ್ಪದಂ, ಮಂತ್ರಮೂಲಂ ಗುರುರ್ವಾಕ್ಯಂ, ಮೋಕ್ಷಮೂಲಂ ಗುರುರ್ಕೃಪಾ. ಒಂದೇ ಗುರು ಪರಂಪರಂ. ಎಲ್ಲರಿಗೂ ನಮಸ್ಕಾರ. ಇಂದು 76ನೇ ಕಲೆಮನೆ ಉತ್ಸವ ಅತ್ಯಂತ ಅದ್ಭುತವಾಗಿ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಇಂದು ನಡೆದ 3 ಕಾರ್ಯಕ್ರಮಗಳು ಕೂಡ ತುಂಬಾ ಅತ್ಯುತ್ತಮವಾಗಿತ್ತು. ಅದರಲ್ಲೂ ಭಕ್ತಿಯ ಪರಾಕಾಷ್ಠತೆಯನ್ನು ಮೆರೆದಂತಹ ಸಿಂಗಾಪುರದಿಂದ ಆಗಮಿಸಿ ಮಾಡತಕ್ಕಂಥ ಹಿರಿಯ ನೃತ್ಯ ಕಲಾವಿದರು ಮಾಲಿನಿ ಪಣಿಕರ್ ಅವರು. ಅವ್ರು ಹೇಳಿದ್ರು, ನಾನು ಎಷ್ಟೋ ವರ್ಷ ಆಯಿತು ಮಾಡಿದೆ, ಈಗ ಪುನಃ ಇನ್ನೊಂದು ರಂಗಪ್ರವೇಶ ಅಂತ. ಹಾಗಂತ ನಮ್ಗೆ ಎಲ್ಲೂ ಅನ್ನಿಸ್ಲೇ ಇಲ್ಲ, ನಿಜವಾಗ್ಲೂ ಎಲ್ಲೂ ಅನ್ನಿಸ್ಲೇ ಇಲ್ಲ. ನಂದನಾರ್ ಚರಿತ್ರೆಯಲ್ಲಿ ಲಿಟ್ರಲಿ ನನಗೆ ಕಣ್ಣಲ್ಲಿ ನೀರು ಬಂದಿದೆ. ಯಾಕೆಂದ್ರೆ ನಂದನಾರ್ ಅವ್ರ ಜೊತೆಗೆ ನಮಗೂ ಕೂಡ ನಟರಾಜನ ದರ್ಶನವನ್ನು ನೀವು ಮಾಡಿಸಿದ್ರಿ. ಆ ಕತೆ ಅತ್ಯಂತ ಪ್ರಸಿದ್ಧವಾದದ್ದು. ನೃತ್ಯ ಕಲಿಕೆಯಲ್ಲಿರುವಂಥವರಿಗೆ ಎಲ್ಲರಿಗೂ ಗೊತ್ತಿರ್ಬೋದು. ಅತ್ಯಂತ ಕೆಳಸ್ತರದಲ್ಲಿ ಜನಿಸಿರ್ತಕ್ಕಂಥ ನಂದನಾರ್ ಎಂಬ ಒಬ್ಬ ಶಿವ ಭಕ್ತನಿಗೆ ಚಿದಂಬರದಲ್ಲಿರ್ತಕ್ಕಂಥ ನಟರಾಜನನ್ನ ಜೀವನದಲ್ಲಿ ಒಮ್ಮೆ ಆದ್ರೂ ನೋಡ್ಬೇಕು ಎಂಬ ಆಸೆ ಇರುತ್ತೆ. ಆದ್ರೆ ಮೇಲ್ಸ್ತರದಲ್ಲಿರ್ತಕ್ಕಂಥವ್ರು ಅವ್ರನ್ನ ಒಳಗೆ ಹೋಗಕ್ಕೆ ನೋಡಕ್ಕೆ ಬಿಡ್ತಿರಲ್ಲ. ಆದ್ರೂ ಅವ್ರು ಹೇಗಾದ್ರೂ ಮಾಡಿ ನೋಡ್ಲೇಬೇಕು ಅಂತ ಬಂದು ಆ ಒಂದು ಬಂದಿರೋ ಆ ಒಂದು ಇದರಲ್ಲೇ ಎಂಟ್ರಿ ಏನ್ ಹೇಳ್ತೀವಿ ಅದರಲ್ಲೇ ರೋಮಾಂಚನ ಆಗೋಯ್ತು. ತುಂಬಾ ಅದ್ಭುತವಾದ ಅಭಿನಯ. ನಾನು ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಥವಾ ಈ ತರ ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಾ ಇರ್ತೀನಿ, ಕಲಿಕೆ ಯಾವ್ಯಾವ ತರ ಇರುತ್ತೆ ಅಂತ. ಒಂದು ಗುರುಮುಖೇನ ಕಲಿಯೋದು, ಅದು ಪ್ರಪ್ರಥಮವಾಗಿ ಬರುವಂಥದ್ದು. ಇನ್ನೊಂದು ನಮ್ಮ ಸಾಹಿತ್ಯದಲ್ಲಿ ಅಥವಾ ನಮಗೆ ನೃತ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಗ್ರಂಥಗಳಿದೆ, ಪುಸ್ತಕಗಳಿದೆ, ಅದನ್ನೆಲ್ಲ ಓದಿ ಕಲಿಯುವಂಥದ್ದು. ಮೂರನೇದು ಈ ತರ ಹಿರಿಯ ನೃತ್ಯ ಕಲಾವಿದರಿಂದ ನೋಡಿ ಕಲಿಯುವಂಥದ್ದು. ಇಂದು ನೀವೆಲ್ಲ ಮಕ್ಕಳಿದ್ದೀರಾ, ನಾವು ಜೊತೆಗೆ ಎಲ್ಲರೂ ನೋಡಿ ಏನ್ ಕಲಿತ್ವಿ ಅಂತಂದ್ರೆ, ನಮ್ಮ ನ್ಯೂನ್ಯತೆ ಅಥವಾ ನಮಗೆ ಆರೋಗ್ಯ, ಯಾವುದೇ ಒಂದು ನಮ್ಮ ಒಂದು ಹಾಬಿ ಅಥವಾ ನಮ್ಮ ಪ್ಯಾಷನ್ ಏನಿದೆ ಅದಕ್ಕೆ ಎಂದೂ ಅಡೆ ಆಗಲ್ಲ ಅಂತ. ಅವ್ರು ಎಷ್ಟೋ ವರ್ಷ ಬಿಟ್ಟಿದ್ದೀನಿ, ಇವತ್ತು ಮಾಡುವಾಗ 90% ಅಷ್ಟೇ ಸಾಧ್ಯವಾಗಿದ್ದು ಅಂತ ಹೇಳಿದ್ರು. ಅದು 90% ಖಂಡಿತ ಅಲ್ಲ ಮೇಡಮ್. ತುಂಬಾ ರೀಚ್ ಆಗಿದ್ದೀರಾ ನೀವು, ನಮ್ಮ ಒಂದು ಭಕ್ತಿಯನ್ನು ಮೂಡಿಸಿದ್ದೀರಾ ನಮ್ಮಲ್ಲಿ. ತುಂಬಾ ಇತ್ತೀಚಿನ ದಿನಗಳಲ್ಲಿ ನೋಡಿರ್ತಕ್ಕಂಥ ಒಂದು ಉತ್ತಮ ಪ್ರದರ್ಶನ ಇದು ಅಂತಂದ್ರೆ ಸುಳ್ಳಾಗ್ಲಿಕ್ಕಿಲ್ಲ. ಇದು ಹಲವು ಕಾಲಗಳಲ್ಲಿ ನಮ್ಮ ಮನಸ್ಸಲ್ಲಿ ಉಳಿಯುವಂಥದ್ದು. ಈ ಅಭಿನಯ ಏನಿದೆ ತುಂಬಾ ಅದ್ಭುತವಾಗಿ ಮೂಡ್ಬಂತು. ಹಾಗೆ ಇನ್ನಿತರ ಮಾಡಿರ್ತಕ್ಕಂಥ ಚಿಕ್ಕ ಮಕ್ಕಳು ಕೂಡ ಚೆನ್ನಾಗಿ ಮಾಡಿದ್ರು. ಇನ್ನೂ ಅಭ್ಯಾಸ ಮಾಡಿ ಈ ತರದ್ದೆಲ್ಲ ನೋಡಿದಾಗ ನಿಮಗೂ ಕಲಿಬೇಕು, ಎಲ್ಲ ನಮ್ಮ ನ್ಯೂನ್ಯತೆಗಳನ್ನು ಮೀರಿ ನಾವು ಹೇಗ್ ಮೇಲ್ ಬರಬೇಕು ಅನ್ನೋದು ಒಂದು ಪ್ರತ್ಯಕ್ಷ ಉದಾಹರಣೆಯಾಗಿ ನಾವು ಇವತ್ತಿಲ್ಲಿ ನೋಡಿದ್ವಿ. ನಾವು ನೀವೆಲ್ಲ ಜೊತೆಯಾಗಿ ನೋಡಿದ್ದು ಇದು ನಮ್ಮ ಕಲಿಕೆಯೂ ಹೌದು. ಹಾಗಂತ ಈಗ ಇಂಥ ಒಂದು ಒಳ್ಳೆ ನೃತ್ಯ ಪ್ರದರ್ಶನವನ್ನ ನಮಗೂ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಇಲ್ಲದಿದ್ರೆ ಅಂತಹ ಕಲಾವಿದರನ್ನು ನೋಡಕ್ಕೆ ನಮ್ಗೆ ಆಗ್ತಿತ್ತೋ ಇಲ್ವೋ. ಅದಕ್ಕೋಸ್ಕರ ನಮ್ಮ ಆತ್ಮೀಯರು ಆಗಿರುವಂತಹ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಪ್ರೊಫೆಸರ್ ಕುಮಾರ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಶುಭಾಶಯಗಳು, ಮಕ್ಕಳಿಗೂ ಕೂಡ ಶುಭಾಶಯಗಳು. ನಿಮ್ಮ ಕಲಿಕೆಯನ್ನ ಮುಂದುವರಿಸಿ ಬಿಡಬೇಡಿ. ಹಾಗೆ ಈ 76ನೇ ಕಲೆಮನೆ ಉತ್ಸವ ಬೆಳಗ್ಗೆ ಸರ್ ಆವಾಗ ಹೇಳಿದ್ರು 100 ಆಗ್ಲಿ, ಆ 100ಕ್ಕೆ ನಾನು ಸಾಕ್ಷಿ ಆಗ್ತೀನಿ. ಮೊನ್ನೆ ತಾನೇ 75ನೇದಾಯ್ತು, ಅದಕ್ಕೂ ನಾನು ಬಂದಿದ್ದೆ. ಅವತ್ತು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಗೆ ಎಲ್ಲ ರಾಜ್ಯಗಳಿಂದಲೂ ಬಂದಿದ್ರು. ಬೆಳಗ್ಗೆ 9:30 ಸಂಜೆ 5 ಗಂಟೆವರೆಗೂ ಎಷ್ಟೊಂದು ಮಕ್ಕಳು ಭಾಗವಹಿಸಿದ್ರು. ಮತ್ತು ತುಂಬಾ ಅತ್ಯುತ್ತಮವಾಗಿಯೂ ಮೂಡುವಂತೂ ಕೂಡ. ಅದಕ್ಕೂ ನಾವು ಭಾಗವಹಿಸಿದ್ವಿ. ಹಾಗೆ 100ನೇದಕ್ಕೂ ನಾವು ಭಾಗವಹಿಸುವಂಗಾಗ್ಲಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಸಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.